ಭಾಗದಲ್ಲಿ ಪಂಜಾಬ್ ಆಟಗಾರ ಬಹುಶಃ ಎಎಸ್ಸಿಯಲ್ಲಿ ಈ ವಾಲಿಬಾಲ್ ಇಂದ ಹುದ್ದೆಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ನೋಡ್ತಾ ಇದೆ. ಸಂಖ್ಯೆ 8. 5-3ರಲ್ಲಿ 2 ತಂಡಗಳ ಪಂಜಾಬ್ ಸಾಕ್ತಾ ಇದೆ. ವಂಚನೆಯ ಆಟ ಎಸಿ ಕಡೆಯಿಂದ ಬರೀ ವಾಲಿಬಾಲ್ಗಾಗಿ ಇರ್ತಕ್ಕಂಥ ಆಟಗಾರರು ಎಸಿಯಲ್ಲಿ ನಮ್ಮ ಗಡಿಯನ್ನು ಕಾಪಾಡ್ತಕ್ಕಂತಹ ಆಟಗಾರರು. ಗಣೇಶ್ ಅವರು 5 ಸಂಖ್ಯೆ 8 ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರರಾಗಿ ಹೊರಬಂದ ಕರ್ನಾಟಕದ ಹೆಮ್ಮೆಯ ಕ್ರೀಡಾಪಟು ಗಣೇಶ್ ಅವರ ಕಡೆಯಿಂದ ಈಗ ಸರ್ವಿಸ್ ವಿಭಾಗದಲ್ಲಿ 4-6ರಲ್ಲಿ ಪಂದ್ಯ ಸಾಕ್ತಾ ಇದೆ. ಬಲಗೆ ರವಿ ಅವರು ಹೊಡೆದರಲ್ಲಿ ವಿಪರೀತನೆ ಕಾಣ್ತಾ ಇದ್ದೇವೆ. ಜೆರ್ಸಿ ನಂಬರ್ 3 ಬಹಳ ವಿಶೇಷತೆಯನ್ನು ಕಾಣ್ತಾ ನೋಡ್ತಾ ಇದ್ದಾವೆ. ರವಿ ಅಲಿಯಾಸ್ ಕ್ರಿಸ್ಟಿಯನ್ ಪುರ ಅತ್ಯುತ್ತಮವಾದಂತಹ ಚೆಂಡಿನ ವಿಭಾಗದಲ್ಲಿ ಸರ್ವಿಸ್ ವಿಭಾಗದಲ್ಲಿ ಅಂಕವನ್ನು ಗಳಿಸಿಕೊಂಡಂತ 18ನೇ ಸಂಖ್ಯೆ ಆಟಗಾರ ಎಸಿ ಕಡೆಯಿಂದ 8-4ರಲ್ಲಿ ಪಂದ್ಯ. ಸ್ಪರ್ಶ 2 ಬ್ಲಾಕರ್ಗಳ ಮೇಲ್ಭಾಗದಲ್ಲಿ ಹೊಡೆದಂತ ನಮ್ಮ ಸ್ಕೇಲ್ ರವಿ ಇದರೊಂದಿಗೆ 5-8ರಲ್ಲಿ ಪಂದ್ಯ ಸಾಕ್ತಾ ಇದ್ದ. ಸರ್ವಿಸ್ ವಿಭಾಗದಲ್ಲಿ ಪೊಲೀಸ್ ಇಲಾಖೆ ಚಿಕ್ಕದಾದ ಫಸ್ಟ್ಗೆ ಚಿಕ್ಕದಾದ ಹೊರಗೆ ಆ ಕಡೆಯಿಂದ ಹೊರಕ್ಕೆ ಆಟಗಾರರಿಗೆ ತೀರ್ಮಾನ ಅಂತಿಮ ತೀರ್ಮಾನ ಆಗಿದೆ. ದಯವಿಟ್ಟು ಸಹಕರಿಸಬೇಕು ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮ್ಯಾಗ್ ಕೊಡ್ಸಂದ್ರು ಹುಡುಗಿಯರ್ ಮ್ಯಾಗ್ ಕೊಡ್ತು ಮ್ಯಾಗ್ ಜಾದನು 6-8ರಲ್ಲಿ ಸಾಕ್ತಾ ಇದೆ. ಮ್ಯಾಗಂತೂ ಆಕರ್ಷಿತ ಹೊಡೆತ ಬಹಳ ಶ್ರಮ ಹೊಡೆತಕ್ಕಂಥ ತಂಡಗಳ 2 ತಂಡಗಳ ಸಮಬಲವಾದ ಹೋರಾಟ. 9-6ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಎಸಿ ತಂಡ. ಸುಶೀಲ್ ಫ್ರಮ್ ಕೇರಳ 5 ಸಂಖ್ಯೆ ಜೆರ್ಸಿ ನಂಬರ್ 7 ಎಸಿ ತಂಡದ ಕಡೆಯಿಂದ ರವಿ 2 ಸಂಖ್ಯೆ 3 ಅದ್ಭುತವಾದಂತ ಭೂಮಿ ಸ್ಪರ್ಶವಂತಕ್ಕಂತಹ ಹೊಡೆತದಲ್ಲಿ 7-9ರಲ್ಲಿ ಪಂದ್ಯ ಸಾಕ್ತಾ ಇದೆ. ಯಾರು ಕಡಿಮೆ ಇರುವ ರೀತಿಯಲ್ಲಿ ಸಮಫಲದ ಹೋರಾಟವನ್ನು ನಾವು ನೋಡ್ತಾ ಇದ್ದೇವೆ. ನಿಜಕ್ಕೂ ಕೂಡ ಆಧುನಿಕ ಯಂತ್ರದ ಟೆಕ್ನಿಕ್ ಅನ್ನ ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ವಾಲಿಬಾಲ್. ಈಗ ಹೊಂದಾಣಿಕೆಯನ್ನು ಕೊರತೆ ಆಗಾಗ ಕಾಣ್ತಾ ಇದೆ. ಪೊಲೀಸ್ ವಿಭಾಗದಲ್ಲಿ 11-7 4 ಅಂಕಗಳ ಮುನ್ನಡೆ. ಇದರೊಂದಿಗೆ ಸರ್ವಿಸ್ ವಿಭಾಗದಲ್ಲಿ ಎಸಿ ತಂಡ 11-7. ತಲೆ ಭಾಗಕ್ಕೆ ಬಗೆದು 4
4 ಚೆಸ್ಗಳಾಗಿದೆ. ಇದರಲ್ಲಿ ಅಂಕ 12-7ರಲ್ಲಿ ವಿಶ್ರಾಂತಿಯ ಕೋರಿಕೆ. ಪೊಲೀಸ್ ವಿಭಾಗದಲ್ಲಿ ಎಡಬಿದ್ದಲ್ಲಿ ತಪ್ಪಿದ್ದಲ್ಲಿ ಅಂಕಗಳ ತಪ್ಪಿದಾಗಲೆಂಬತಕ್ಕಂಥ ದೀರ್ಘ ಸಮಾಲೋಚನೆಯಲ್ಲಿ ಇದೀಗ ತರಬೇತಾರ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಶ್ರಮ ಬೇಕು, ಪರಿಶ್ರಮ ಬೇಕು, ನಿರಂತರ ಅಭ್ಯಾಸ ಇದ್ರೆ ಮಾತ್ರ ವಾಲಿಬಾಲ್ ಪಂದ್ಯಾಟಕ್ಕೆ ಸಾಕ್ಷಿ ಆಗ್ತದೆ ಎಂಬತಕ್ಕಂಥದ್ದು ಕಾಣ್ತಾ ಇದ್ದೇವೆ. ವಾಲಿಬಾಲ್ ಲೈವ್ ಕಾಣ್ತಾ ಇದ್ದೇವೆ. ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಲೈವ್ ನಾವು ಕಾಣ್ತಾ ಇರ್ತಕ್ಕಂಥದ್ದು ಕಂಡುಕೊಳ್ತಾ ಇದ್ದೇವೆ. ಪೊಲೀಸ್ ಹಾಗೂ ಎಸಿ ತಂಡಗಳ ಮಧ್ಯ 2ನೇ ಉಪ ಅಂತಿಮ ಪಂದ್ಯಕ್ಕೆ ನಾಡಿ ಹಾಡಲಿದೆ. 12-7ರಲ್ಲಿ ಪಂದ್ಯ. ಸಾಮ್ಯೋಜಿತ ಹೊಡೆತ ಓಡಬೇಕು ಪ್ರತಿನಿಧಿತರ ಗೋಡೆಯಂತಹ ತಡೆ ಎಸಿಯಿಂದ 13-7ರಲ್ಲಿ ರಾಜ್ಯ ಮಟ್ಟದ ಹೊರಲು ಬೆಳಕಿನ ತುಮಕೂರಲ್ಲಿ ನಡೆದಂತ ಕರ್ನಾಟಕದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತಹ ಪೊಲೀಸ್ ಇಲಾಖೆ ವಿಜಯಗಳಾಗಿದ್ದು ಇದೇ ತಿಂಗಳಲ್ಲಿ ಯಾರಿಗೆ ಪಾತ್ರದ ವಿಜಯದ ಕಡೆ ಅಂತಕ್ಕಂಥದ್ದು ನಾವು ಹೇಳಕ್ಕಾಗಲ್ಲ. ಇದೇ ವಾಲಿಬಾಲ್ ಕಲೆ, ಶಕ್ತಿಯಲ್ಲ ಯುಕ್ತಿಯ ಆಟ. ನಿಜಕ್ಕೂ ಕೂಡ 8-13ರಲ್ಲಿ ಅನೇಕ ಒತ್ತಡದಲ್ಲಿ ಬಹುಶಃ ಸಿಂದಗಿ ಜನತೆಗೆ ಒಂದು ಸುಂದರ ಅವಕಾಶ. ಒತ್ತಡದ ಮಧ್ಯದಲ್ಲಿ ಜನಪ್ರಿಯ ಶಾಸಕರಂತ ಶ್ರೀಯುತ ಅಶೋಕ್ ಮನಗುಳಿಯವರ ನೇತೃತ್ವದಲ್ಲಿ ಆನಂದಮಯ ಈ ಕ್ರೀಡಾಂಗಣ. ಆ ಕಡೆಯಿಂದ ನೇರವಾಗಿ ಹೊರಕ್ಕೆ ವೈಫಲ್ಯತೆ ಕಂಡುಕೊಳ್ತಾ ಇದ್ದೇವೆ. 9-14ರಲ್ಲಿ ಪಂದ್ಯ ಸಾಗ್ತಾ ಇದೆ. ನಿಜಕ್ಕೂ ಅಶೋಕ್ ಮನಗುಳಿಯವರಿಗೆ ಧನ್ಯವಾದಗಳನ್ನು ಸಲ್ಲಬೇಕಾಗ್ತದೆ ಈ ಟೂರ್ನಿಯನ್ನು ವೀಕ್ಷಿಸಲು. ಅತ್ಯುತ್ತಮವಾದ ಎಡಗೈಯ ಆಟಗಾರ, ಎಡಗೈದ ಮಾಂತ್ರಿಕ ಕಕ್ಸಾಯರ್ ಕೈರಾವರ ಅದ್ಭುತವಾದ ಹೊಡೆತ. ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ಮೇಲೆ ಸಂಜೆ ಮೇಲೆ ಆಗೋದು ದೊಡ್ಡ ಲೆಕ್ಕದ ಪಕ್ಕ. ಅದು ಪ್ರಶಸ್ತಿಯ ಚೊಕ್ಕ. ಯಾರಿಗುಂಟು ಯಾರಿಗಿಲ್ಲ, ಹೇಗುಂಟು ಯಾವುದುಂಟು ಎಷ್ಟುಂಟು ಯಾವ ಪ್ರಶಸ್ತಿಯ ಬಂಟು. ಗೋಲೆಯಿಂದ ಕಡೆಯೊಂದಿಗೆ 16-9ರಲ್ಲಿ ಪಂದ್ಯ ಸಾಗ್ತಾ ಇದೆ. ಯಶಸ್ಸಿನ ಹಾದಿಯಲ್ಲಿ ಏರಿಸುತ್ತದೆ. ಈಗ ಆಟಗಾರರ ಬದಲಾವಣೆ 9 ಆಚೆ 15 ಒಳಗೆ. 16-9ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣದಿಂದ ನೇರವಾಗಿ ಸರ್ವಿಸಲು ವೈಫಲ್ಯತೆ. 1 ಅಂಕ ಕಂಡುಕೊಳ್ಳೋದ್ರಲ್ಲಿ ಪೊಲೀಸ್ ಇಲಾಖೆ 10-16ರಲ್ಲಿ ಅಂಕಪಟ್ಟಿ ತೋರಿಸ್ತಾ ಇದೆ. ರವಿ ಸರ್ವಶ್ರೇಷ್ಠ ಆಟಗಾರ ಪೊಲೀಸ್ ಇಲಾಖೆಯಲ್ಲಿ. ಪೊಲೀಸಿನಂತೆ ಹೊಡೆಯುವುದರಲ್ಲಿ ಯಶಸ್ವಿ ಕಂಡಕ್ಕಂತಹ ರವಿ 11-16ರಲ್ಲಿ ಆಟ. ಏಳು ಸಂಖ್ಯೆಯ 8ರಲ್ಲಿ 17-11ರಲ್ಲಿ ಪಂದ್ಯ ಸಾಗ್ತಾ ಇದ್ದಾವೆ. ರೋಮಾಂಚನಕರವಂತಹ ಆಟ. ನಯನ ಮನೋಹರವಾದ ರೀತಿಯಲ್ಲಿ ಇವತ್ತು ಇಲ್ಲಿ ಗೋಡೆಯಂತ ಪದ 18-11ರಲ್ಲಿ ಸಾಗ್ತದೆ. ಎಲ್ಲೂ ತಂಡಗಳು ಸಮಬಲದ ಹೋರಾಟ. ಈ ಒಂದು ಎಂಸಿ ಮಣಿಗಳಿಯವರ ಧರ್ಮಭೂಮಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನೇರವಾಗಿ ಒಂದರಿಂದ ಹೊರಕ್ಕೆ ಒಳಗೆ 19-11ರಲ್ಲಿ ಪಂದ್ಯ.
ಗಣೇಶ್ ಅವರಿಂದ ಈಗೀಗ ಭರ್ಜರಿ ಅಂತ ಹೊಡೆತ. ಎಡ ಸಂಖ್ಯೆ 8 ಗಣೇಶ್ ಕರ್ನಾಟಕದ ಸರ್ವಶ್ರೇಷ್ಠ ಆಟಗಾರರಲ್ಲೊಬ್ಬರಾಗಿರ್ತಕ್ಕಂಥವ್ರು. ಪೊಲೀಸ್ ಇಲಾಖೆಯಲ್ಲಿ ಅಂಗಡಿಂದ ನೇರ ಹೊರಕ್ಕೆ ಅತ್ಯುತ್ತಮವಾದ ಬ್ಲಾಕ್ ಮಾಡಿದ್ರೆ ಚೆಂಡು ಆಚೆ ಕೊಡೋದ್ರ ಮುಖಾಂತರ 20-12ರಲ್ಲಿ 8 ಅಂಕಗಳನ್ನು ನೀಡಬೇಕಾಗಿದೆ. 8 ಅಂಕಗಳ ಬೇಡಿಕೆ ಇದೆ ಪೊಲೀಸ್ ತಂಡಕ್ಕೆ. ಅತ್ಯುತ್ತಮವಾದ ಹೊಡೆತ. ಪ್ರೇಕ್ಷಕರು ದಯವಿಟ್ಟು ಎಲ್ಲರೂ ಆಟಗಾರರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಮೈದೂರಿಸಬೇಕು ಅಂತಕ್ಕಂಥದ್ದು ಕೂಡ ಕಾಣ್ತಾ ಇದ್ದಾರೆ. ಇದು ನಮ್ಮ 13-20ರಲ್ಲಿ ಅತ್ಯುತ್ತಮವಾದ ಭಾಗದೊಂದಿಗೆ 14-20ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತುದಾರರಿಗೆ ಸನೂಜ್ ಏಕಲವ್ಯ ಪ್ರಶಸ್ತಿ ವಿಜೇತ ಹಾಗೂ ಭಾರತದ ಪ್ರತಿಷ್ಠಾಂತ ಆಟಗಾರರು ಒಬ್ಬರಾಗಿರ್ತಕ್ಕಂಥ ಕಾಣ್ತಾ ಇದ್ದಾರೆ. ಇಲ್ಲಿ ಪದೇ ಪದೇ ವಿಫಲತೆ ಸರ್ವಿಸ್ ವಿಭಾಗದಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. 21-14ರಲ್ಲಿ ಪಂದ್ಯ ಸಾಗ್ತಾ ಇದೆ. ಸುನಿಲ್ ಕಡೆಯಿಂದ ಭರ್ಜರಿಯಾದಂತಹ ಹೊಡೆತ. ಹೊಡೆತಕ್ಕೆ ಪ್ರತಿ ಉತ್ತರ ಘೋಡೆಯಂತಹ ಕಡೆ. ಇದರೊಂದಿಗೆ ಅಂಕ 15-21ರಲ್ಲಿ 6 ಅಂಕಗಳ ಹಿನ್ನಡೆಯಲ್ಲಿ ಪೊಲೀಸ್ ಇಲಾಖೆ. ಆಟಗಾರನ ಮೈ ಮರೆಸುವ ರೀತಿಯಲ್ಲಿ ಪಾಸ್ ಕೊಡುವುದರ ಮುಖಾಂತರ ಅಂಕ ಗಳಿಸುವಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. 22-15ರಲ್ಲಿ ಎಸಿ ತಂಡ ಶ್ರೀನಾಯ್ಕ್ ಸರ್ವಿಸ್ ವಿಭಾಗದಲ್ಲಿ ಇಪ್ಪತ್ತ 15ರಲ್ಲಿ ಪಂದ್ಯ ಸಾಗ್ತಾ ಇದೆ. ಭಗೀರಥ ಕಪ್ಪು ಯಾರ ಪಾಲಿಗೆ 26-24 ಸಾಲಿನಲ್ಲಿ ಎಂಬತಕ್ಕಂಥ ಅತ್ಯುತ್ತಮವಾದ ಹೊಡೆತ. ನೇರವಾಗಿ ಅಂಕಣದ ಹೊರಕ್ಕೆ ಬ್ಲಾಕ್ಗಳನ್ನು ತಡೆದು ಇದರೊಂದಿಗೆ ಎಂಸಿ ಮಣಿಗಳವರ ಆಕರ್ಷಕ ಟ್ರೋಫಿಯ ಅವರ ಭಾವಚಿತ್ರದೊಂದಿಗೆ ಇರ್ತಕ್ಕಂಥ ಟ್ರೋಫಿ ಯಾರ ಪಾಲಿಗೆ ಇರ್ತಕ್ಕಂಥದ್ದು ಕಾಯ್ತಾ ಇದ್ದಾರೆ. ಹೊಡೆತದೊಂದಿಗೆ 24-16ರಲ್ಲಿ ಪಂದ್ಯ ಸಾಗ್ತಾ ಇದೆ. 1 ಅಂಕ ಬೇಕಾಗಿದ್ದ ಪ್ರಥಮ ಸುತ್ತಿನ ಪಂದ್ಯ ತನ್ನರಿಸಿಕೊಳ್ಳುವುದು ಎಸಿ ತಂಡ. ಇದರೊಂದಿಗೆ ವಿಶ್ರಾಂತಿ ಕೋರಿಕೆ ಪೊಲೀಸ್ ಇಲಾಖೆಯಲ್ಲಿ ಬಹುಶಃ ನಾವೆಂದು ಈ ಸಿಂದಗಿಯ ನಗರದಲ್ಲಿ ನೋಡಿದ ಹರಿದ ರೀತಿಯಲ್ಲಿ ಇಡೀ ಜನಸಾಗರವೇ ಪಂದ್ಯವನ್ನು ವೀಕ್ಷಿಸುವುದಕ್ಕೆ ಸಾಗಿ ಬರ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದಾವೆ. ಇದು ಕೇವಲ ಅಂತಿಮ ಪಂದ್ಯ ಅಷ್ಟೇ. ಸೆಮಿಫೈನಲ್ ಅಂತಿಮ ಪಂದ್ಯಕ್ಕೂ ಇನ್ನೇನು ಕಾದು ನೋಡಬೇಕು. ಬಹುಶಃ 2 ದಿನಗಳ ಕಾಲ ಎಲ್ಲ ಆಟಗಾರರಿಗೂ ಕೂಡ ಊಟ ಉಪಚಾರ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಂತ ಅಶೋಕ್ ಮುನಗಳಿಯವರಿಗೆ ನಾವು ಚಿರಋಣಿಯಾಗಿದ್ದೇವೆ. ವಾಲಿಬಾಲ್ ಸಂಸ್ಥೆಯ ಪರವಾಗಿ ಎಸಿ ಕಡೆಯಿಂದ ಪ್ರಥಮ ಸುತ್ತಿನ ಪಂದ್ಯವನ್ನು ತನ್ನಲ್ಲಿಸಿಕೊಂಡಿರ್ತಕ್ಕಂಥ ಎಸಿ ತಂಡ 25-16ರಲ್ಲಿ ಸಾಗ್ತಾ ಇದೆ. ಈ ಒಂದು ಪಂದ್ಯವನ್ನು ಬಹುಶಃ ಯೂಟ್ಯೂಬ್ ಲೈವ್ ಕಾಣ್ತಾ ಇದ್ದೇವೆ. ಬಹಳ ಯಶಸ್ವಿಯಾಗಿ ಹೈದರಾಬಾದ್ನಲ್ಲಿ ಬಂದು 1 ಲಕ್ಷಕ್ಕಿಂತ ಹೆಚ್ಚು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪಂದ್ಯ ಸಿಟಿಯಲ್ಲಿ ನಡೆಯತಕ್ಕಂಥ ರಾಜ್ಯ ಮಟ್ಟದ ಹೊರಗಡೆ